ರಸ್ತೆ ಬದಿ ಕಸ ಹಾಕುವವರ ಮೇಲೆ ಪಾಲಿಕೆ ಬ್ರಹ್ಮಾಸ್ತ್ರ. ಪಾಲಿಕೆಯ ಅಸ್ತ್ರಕ್ಕೆ ಜನರು ಮಾತ್ರ ಡೋಂಟ್ ಕೇರ್. ತುಮಕೂರು ನಗರ ಎರಡನೇ ರಾಜಧಾನಿಯಾಗಿ ಬೆಳೀತಾ ಇದ್ದು ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇವೆ. ಆದರೆ ಅಭಿವೃದ್ಧಿ ಆಗ್ತಾ ಇರೋ ನಗರದ ಸ್ವಚ್ಛತೆಯಲ್ಲಿ ಹಿಂದುಳಿದಿದೆ. ತುಮಕೂರು ನಗರದ ಹಲವೆಡೆ ಕಸದ ಸಮಸ್ಯೆ ಹೆಚ್ಚು, ಇಡೀ ಏರಿಯಾಗಳೇ ಗಬ್ಬೆದ್ದು ನಾರ್ತಾ ಇದೆ. ಒಂದ್ ಕಡೆ ಪಾಲಿಕೆಯ ಕಸದ ಗಾಡಿಗಳು ಬಂದ್ರೂ ಜನರು ಕಸದ ಗಾಡಿಗೆ ಕಸ ಹಾಕದೇ ಇರೋದ್ರಿಂದ ಕಸದ ಸಮಸ್ಯೆ ಹೆಚ್ಚಾಗ್ತಾ ಇದೆ ಎಂಬ ಮಾತು ಇದ್ರೆ, ಮತ್ತೊಂದು ಕಡೆ ರಸ್ತೆ ಬದಿ ರಾಶಿ ರಾಶಿ ಕಸ ಬಿದ್ದಿದ್ರೂ ಕೂಡ ಪಾಲಿಕೆ ಸಿಬ್ಬಂದಿ ಕಸ ಎತ್ತದಿರೋದ್ರಿಂದ ನಗರದಲ್ಲಿ ಕಸದ ಸಮಸ್ಯೆ ಹೆಚ್ಚಾಗಿದೆ. ಇನ್ನು ಕಸದ ಸಮಸ್ಯೆ ಕಂಟ್ರೋಲ್ಗೆ ಪಾಲಿಕೆ ಕ್ರಮಗಳನ್ನು ಕೈಗೊಂಡಿದ್ದು, ರಸ್ತೆ ಬದಿ ಕಸ ಹಾಕುವವರ ಬಗ್ಗೆ ಮಾಹಿತಿ ನೀಡಲು ವಾಟ್ಸ್ಆಪ್ ಸಹಾಯವಾಣಿಯನ್ನ ತೆರೆದಿದೆ. ಅಲ್ಲದೆ ಕೆಲ ಸಾರ್ವಜನಿಕ ಸ್ಥಳಗಳಲ್ಲಿ ಇಲ್ಲಿ ಕಸ ಹಾಕುವವರಿಗೆ ದಂಡ ವಿಧಿಸಲಾಗುವುದೆಂದು ಸೂಚನೆಯನ್ನ ಕೂಡ ನೀಡಿದ್ರು. ಜನರು ಮಾತ್ರ ಕೇರ್ ಮಾಡದೆ ಕಸ ಸುರಿದು ಹೋಗ್ತಾ ಇದ್ದು, ತುಮಕೂರಿನ ಶಿರಾಗೇಟ್ನ ನಾಗಣ್ಣನ ಪಾಳ್ಯದಲ್ಲಿ ಕಸದ ಸಮಸ್ಯೆ ಹೆಚ್ಚಾಗಿದೆ. ಇನ್ನು ತುಮಕೂರು ನಗರದ 3ನೇ ವಾರ್ಡ್ನಲ್ಲಿ ಶಿರಾಗೇಟ್ನ ನಾಗಣ್ಣನ ಪಾಳ್ಯದ HMS ಸ್ಕೂಲ್ ಬಳಿಯ ರಸ್ತೆಯಲ್ಲಿ ಕಸದ ರಾಶಿ ಬಿದ್ದಿದೆ. ರಸ್ತೆಯ ಕಾಂಪೌಂಡ್ನ ಮೇಲೆ ಇಲ್ಲಿ ಕಸ ಹಾಕುವವರಿಗೆ ದಂಡ ವಿಧಿಸಲಾಗುವುದೆಂದು ಬರೆಯಲಾಗಿದೆ. ಹೀಗಿದ್ರೂ ಕೂಡ ಜನರು ಕಸವನ್ನ ಪ್ಲಾಸ್ಟಿಕ್ ಹಾಗೂ ಚೀಲದಲ್ಲಿ ತಂದು ಸುರಿದು ಹೋಗ್ತಾ ಇದ್ದು ಕಸದ ಸಮಸ್ಯೆ ಹೆಚ್ಚಾಗಿದೆ. ಇನ್ನು ಪಕ್ಕದಲ್ಲಿಯೇ ಅಂಗನವಾಡಿ ಕೇಂದ್ರ ಹಾಗೂ HMS ಸ್ಕೂಲ್ ಇದ್ರೂ ಕೂಡ ಜನರ ನಿರ್ಲಕ್ಷ್ಯದಿಂದ ಕಸದ ಸಮಸ್ಯೆ ಹೆಚ್ಚಾಗಿದೆ. ಇದರಿಂದ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದೆ. ಅದೇ ಮೊನ್ನೆ ಹೇಳಿರೋ ಪ್ರಕಾರ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಖುಷಿ ಆಯಿತು. ಅದೇ ರೀತಿ ಇಲ್ಲಿ ಪಕ್ಕದಲ್ಲೆಲ್ಲ ಕಸ ಎಲ್ಲ ತಂದು ಹಾಕೋಗ್ತಿದ್ದಾರೆ. ಅದನ್ನು ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಕಸದ ವಾಸನೆಗೆ ಎಲ್ಲ ಮಕ್ಳಿಗೂ ಪ್ರಾಬ್ಲಮ್ ಆಗುತ್ತೆ, ಇನ್ಫೆಕ್ಷನು ಈ ಥರ ಎಲ್ಲ ಆಗುತ್ತೆ. ಸೊ ಇದೊಂದು ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಸರ್. ನೀರಿನ ಕಲೆಕ್ಷನ್ ಒಂದು ಇನ್ನೂ ಕೊಟ್ಟಿಲ್ಲ. ನೀರಿನ ಕಲೆಕ್ಷನ್ ಒಂದು ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಮಕ್ಕಳಿಗೆಲ್ಲ. ಅದೇನೇ ಇರಲಿ, ಕಸದ ಸಮಸ್ಯೆ ಮುಕ್ತಿಗೆ ಪಾಲಿಕೆ ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ರೂ ಕೂಡ ಜನರು ಮಾತ್ರ ನಿರ್ಲಕ್ಷ್ಯ ತೋರ್ತಿದ್ದಾರೆ. ಪಾಲಿಕೆ ಕಸ ಹಾಕುವವರಿಗೆ ದಂಡ ವಿಧಿಸುವವರೆಗೂ ಜನರು ಕಸ ಹಾಕೋದನ್ನ ಮಾತ್ರ ಬಿಡುವುದಿಲ್ಲ. ಕಸ ಮುಕ್ತ ತುಮಕೂರಿಗೆ ಪಾಲಿಕೆ ಎಷ್ಟೇ ಕ್ರಮಕ್ಕೆ ಮುಂದಾದ್ರೂ ಕೂಡ ಜನರ ಜವಾಬ್ದಾರಿ ಕೂಡ ಮುಖ್ಯವಾಗಿದೆ. ಇನ್ನಾದ್ರೂ ಜನರು ಎಚ್ಚೆತ್ತು ಕಸದ ಸಮಸ್ಯೆ ಕಡಿಮೆಗೆ ಕೈ ಜೋಡಿಸ್ತಾರಾ ಎಂದು ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ರೋಷನ್, ಪ್ರಜಾಶಕ್ತಿ ಟಿವಿ, ತುಮಕೂರು.